ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಆದವರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕೆಮಿಸ್ಟ್ರಿ ಅರ್ಥ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ ಬಯೋಕೆಮಿಸ್ಟ್ರಿ ಪೇಪರ್ 8 ಓದ್ತಾ ಇದ್ದರೆ ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ BCU SEM P-8 ಬಯೋಕೆಮಿಸ್ಟ್ರಿ ಅಂದರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಗಳು ನಿಮ್ಗೆ ಅಲ್ಲೇ ಒಂದೇ ಜಾಗದಲ್ಲಿ ಸಿಗ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ನಾನು ನ್ಯೂಕ್ಲಿಕ್ ಆ್ಯಸಿಡ್ಸು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ನ್ಯೂಕ್ಲಿಕ್ ಆ್ಯಸಿಡಲ್ಲಿ 2 ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು 3ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಅಬೌಟ್ DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಆ್ಯಕ್ಚುಲಿ ನಿಮಗೆ ಗೊತ್ತಿದೆ ನ್ಯೂಕ್ಲಿಕ್ ಆ್ಯಸಿಡ್ಸ್ ಏನಿದೆ ಅದು ಪಾಲಿಮರು. ಆ ಪಾಲಿಮರ್ ಇರುವಂಥ ಒಂದು ಯೂನಿಟ್ ಯಾವುದು ಅಂತಂದರೆ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಆ ನ್ಯೂಕ್ಲಿಯೋಟೈಡ್ ಯಾವುದು DNA ಅಲ್ಲಿರುವಂಥ ಬೇಸ್ ಯಾವುದು, ಅದರಲ್ಲಿರುವಂಥ ಶುಗರ್ ಯಾವುದು, ಅದರದ್ದು ಬಗ್ಗೆ ಡೀಟೇಲಾಗಿ ಅದರದ್ದು ಸ್ಟ್ರಕ್ಚರ್ ಹೇಗಿದೆ ಅದ್ರ ಬಗ್ಗೆ ಡೀಟೇಲಾಗಿ ಇವತ್ತು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ DNA ಅಂದರೆ ಏನು ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳಿದೆ. ಡಿ ಅಂತಂದರೆ ಡಿಆಕ್ಸಿ, ಎನ್ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್. ನಾನು ಮುಂಚೆನೇ ಹೇಳ್ದಂಗೆ ಈ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅನ್ನೋದು ಇಟ್ಸ್ ಅ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ಆಲ್ ದಿ ಲಿವಿಂಗ್ ಆರ್ಗ್ಯಾನಿಸಮ್. DNA controls all chemical changes that takes place in the cell. DNA is present in all the living cells, mostly associated with specific proteins. The size of the DNA varies from species to species. The size is proportional to the amount of information it contains. ನಾವು ಮುಂಚೆನೇ ಹೇಳ್ದಂಗೆ DNA ಏನಾಗಿದೆ, ಇಟ್ ಇಸ್ ಎ ಎನರ್ಜಿ ಜೀನ್ ಕಾಂಪೊನೆಂಟ್. ಅಂದರೆ ಇನ್ಫಾರ್ಮೇಷನ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್ಗೆ ಪಾಸ್ ಆನ್ ಮಾಡುವಂಥದ್ದು. ಸೊ ಅದು ಎಲ್ಲಿರುತ್ತೆ, ಸೆಲ್ಸಲ್ಲಿರುತ್ತೆ. ಕೆಲವು ಕಡೆಗೆ ಇಟ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಮೈಟೋಕಾಂಡ್ರಿಯಾ. ಆ್ಯಕ್ಚುಲಿ DNA ಯಾವಾಗಲೂ ಡಬಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಅಥವಾ ಡಬಲ್ ಎಲಿಕಲ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಹ್ಯೂಮನ್ DNA ಎಷ್ಟಿರುತ್ತೆ ಅಂದರೆ 2.9 × 10⁹ ಬೇಸ್ ಪೇರ್ಸ್ ಇರುತ್ತೆ. ಆ ಜೀನ್ ಸೆಗ್ಮೆಂಟ್ಸ್ ಏನಿದೆಯಲ್ಲ ದಟ್ ವಿಲ್ ಬಿ ಪ್ರೆಸೆಂಟ್ ಇನ್ DNA. ದಿ ಸ್ಟೋರ್, ಟ್ರಾನ್ಸ್ಮಿಟ್, ಎಕ್ಸ್ಪ್ರೆಸ್ genetic information. DNA is largely present in the form of chromosomes. Chromosomes are present in the nucleus of the cells. So hangagi DNA play a very important role. It is a one which going to transfer the gene from one generation to another generation. So ಈ DNA ಏನಿದೆಯಲ್ಲ ಅದು ಏನಂದರೆ ಇಟ್ಸ್ ಎ ಪಾಲಿಮರ್. ಇಟ್ ಗೋಯಿಂಗ್ ಟು ಕಂಟೈನ್ ಎ ಮಾನೋಮರ್ ಯೂನಿಟ್. ಆ ಮಾನೋಮರ್ ಯೂನಿಟ್ಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೀವಿ. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂದರೆ ಏನು, ಹೇಗೆ ಅದು ಲಿಂಕ್ ಆಗುತ್ತೆ, ಅದರಲ್ಲಿರುವಂಥ ಕಾಂಪೊನೆಂಟ್ ಯಾವುದು ಇನ್ ಡೀಟೇಲ್ ಆಗಿ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಆ ವಿಡಿಯೋ ಅರ್ಥ ಮಾಡಿಕೊಂಡು ಆಮೇಲೆ ಇದನ್ನು ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ. ಈ ನ್ಯೂಕ್ಲಿಯೋಟೈಡ್ ಅನ್ನುವಂಥದ್ದು ಮಾನೋಮರ್. ನಿಮ್ಗೆ ಗೊತ್ತು ಪಾಲಿಮರ್ ಅಂತಂದ್ರೇನು, ಒಂದು ಮಾನೋಮರ್ ಯೂನಿಟ್ ಇರುತ್ತೆ. ಆ ಮಾನೋಮರ್ ಯೂನಿಟ್ ಏನಾಗುತ್ತೆ, ದೇ ಗೋಯಿಂಗ್ ಟು ಕಂಬೈನ್ ಐದರ್ ಬೈ ಅಡಿಷನ್ ಆರ್ ಬೈ ಎಲಿಮಿನೇಷನ್. ಇಲ್ಲಿ ಬೈ ದಿ ಎಲಿಮಿನೇಷನ್ ಏನಾಗ್ತಾ ಇದೆ, ನ್ಯೂಕ್ಲಿಯೋಟೈಡ್ ಏನಾಗ್ತಾ ಇದೆ, ಕಂಬೈನ್ ಆಗ್ತಾ ಇದೆ. ಕಂಬೈನ್ ಆಗಿ ಲಾಂಗ್ ಲೆಂತ್ ಇರುವಂಥ ಒಂದು ಚೈನ್ ಫಾರ್ಮೇಷನ್ ಆಗ್ತಿದೆ. ಅದಕ್ಕೆ ನಾವೇನಂತ ಕರಿತೀವಿ, ಪಾಲಿಮರ್ ಅಂತ ಕರಿತೀವಿ. ವೆನ್ ಮಾನೋಮರ್ಸ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಪಾಲಿಮರ್. ಆ ಪಾಲಿಮರ್ಗೆ ನಾವೇನಂತ ಕರಿತೀವಿ, ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಆ ನ್ಯೂಕ್ಲಿಯೋಟೈಡ್ ಅಂದರೆ ಏನು, ಮಾನೋಮರ್ ಏನಿದೆಯಲ್ಲ ಅದರಲ್ಲಿ 3 ಯೂನಿಟ್ ಇರುತ್ತೆ. ಒಂದು ಶುಗರ್ ಯೂನಿಟ್ ಇರುತ್ತೆ, ಎರಡನೇದು ಫಾಸ್ಫೇಟ್ ಯೂನಿಟ್ ಇರುತ್ತೆ, ಮೂರನೇದು ಬೇಸ್ ಯೂನಿಟ್ ಇರುತ್ತೆ. ಎಗೇನ್ ನಾನು ಹೇಳ್ದಂಗೆ RNA ಬೇರೆ ಇರುತ್ತೆ, DNA ಬೇರೆ ಇರುತ್ತೆ. DNA ಶುಗರ್ ಬೇರೆ ಇರುತ್ತೆ, ಫಾಸ್ಫೇಟ್ ಅದೇ ಇರುತ್ತೆ, ಬೇಸು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಇವತ್ತು ಬರೀ DNA ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿರುವಂಥ ಶುಗರ್ ಯಾವುದು ಅಂದರೆ ಡಿಆಕ್ಸಿರೈಬೋಸ್. ಆಕ್ಸಿರೈಬೋಸ್ಗೂ ಡಿಆಕ್ಸಿರೈಬೋಸ್ಗೂ ಡಿಫ್ರೆನ್ಸ್ ಏನು ಅಂದರೆ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ 2 HH ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಿಆಕ್ಸಿರೈಬೋಸ್ ಅಂತ ಕರಿತೀವಿ. ಇಟ್ ಲ್ಯಾಕ್ಸ್ ದಿ ಹೈ ಆಕ್ಸಿಜನ್ ಅಟ್ ಕಾರ್ಬನ್ ನಂಬರ್ 2. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಿಆಕ್ಸಿರೈಬೋಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಟೈಡ್ ಅನ್ನೋದೇನು, ನ್ಯೂಕ್ಲಿಯೋಟೈಡ್ ಅನ್ನೋದು ಮಾನೋಮರು. ಆ ಮಾನೋಮರ್ ಯಾವುದರಿಂದ ಆಗಿದೆ, 3 ಕಾಂಪೊನೆಂಟಿಂದ ಆಗಿದೆ. ಒಂದು ಡಿಆಕ್ಸಿರೈಬೋಸ್ ಶುಗರ್ ಇದೆ, ಎರಡನೇದು ಫಾಸ್ಫೇಟ್ ಯೂನಿಟ್ ಇದೆ, ಮೂರನೇದು ಆರ್ಗ್ಯಾನಿಕ್ ಬೇಸ್. ಈ ಆರ್ಗ್ಯಾನಿಕ್ ಬೇಸ್ ಏನಿದೆಯಲ್ಲ ಅವು ಜನರಲಿ 4 ಬೇಸ್ ಅಂತ ಕರಿತೀವಿ ನಾವು. ಅಡೆನೈನ್, ಥೈಮಿನ್, ಸೈಟೋಸಿನ್ ಆ್ಯಂಡ್ ಗುವಾನೈನ್. ಇದು ಏನಿದೆ ನಿಮಗೆ
ಆರ್ಗ್ಯಾನಿಕ್ ಬೇಸಸ್ ಇದೆ. ಈ ಆರ್ಗ್ಯಾನಿಕ್ ಬೇಸಸ್ ನಿಮಗೆ 4 ಆರ್ಗ್ಯಾನಿಕ್ ಬೇಸಸ್ ಪ್ರೆಸೆಂಟ್ ಆಗಿರುತ್ತೆ. ಯಾವುದರಲ್ಲಿ ಅಂದರೆ DNA. ಎಗೇನ್ RNA ತೊಗೊಂಡ್ರೆ ಈ ಬೇಸಸ್ಸು ಚೇಂಜ್ ಆಗುತ್ತೆ. DNA ATCG ಅಂತ ಹೇಳ್ತೀವಿ, ನಿಮಗೆ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಈ ನ್ಯೂಕ್ಲಿಯೋಟೈಡಲ್ಲಿ ಏನೇನಿದೆ, ನನಗೆ ಒಂದು ಶುಗರ್ ಇದೆ, ಇನ್ನೊಂದು ಬೇಸ್ ಇದೆ, ಮತ್ತು ಮೂರನೇದು ಫಾಸ್ಫೇಟ್ ಗ್ರೂಪ್ ಇದೆ. ಈ 3 ಇರೋದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಯೂಶಲಿ ಶುಗರು ಮತ್ತು ಫಾಸ್ಫೇಟ್ ಏನಿದೆಯಲ್ಲ ಅವು ಬ್ಯಾಕ್ ಬೋನ್ ಥರ ಆ್ಯಕ್ಟ್ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಬೇಸ್. So a molecule of DNA is formed by the millions of nucleotides joined together to form a long chain. ನಾನು ಮುಂಚೆನೇ ಹೇಳ್ದಂಗೆ ಇಟ್ಸ್ ಎ ಬಯೋಪಾಲಿಮರ್. DNA ಇಸ್ ಎ ಬಯೋಪಾಲಿಮರ್. ಪಾಲಿಮರ್ ಅಂದ್ರೇನು, ಲಾಂಗ್, ಪಾಲಿ ಮೀನ್ಸ್ ಮೆನಿ ಪಾರ್ಟ್ ಇರೋವಂಥದಕ್ಕೆ ನಾವು ಪಾಲಿಮರ್ಸ್ ಅಂತ ಕರಿತೀವಿ. ಮೆನಿ ಟೈಮ್ಸ್ ವಿಚ್ ಈಸ್ ರಿಪೀಟೆಡ್, ದಟ್ ಈಸ್ ಮಾನೋಮರ್. ಇಲ್ಲಿ ಮಾನೋಮರ್ ಯಾವುದು, ನಮಗೆ DNA. ಮಾನೋಮರ್ ಯಾವುದು ಅಂತಂದರೆ ನ್ಯೂಕ್ಲಿಯೋಟೈಡ್. ಬೇಸ್ ಇದೆ, ಶುಗರ್ ಇದೆ, ಫಾಸ್ಫೇಟ್ ಇದೆ. ಆ 3 ಇರುವಂಥ ನ್ಯೂಕ್ಲಿಯೋಟೈಡ್ಸು ಥೌಸಂಡ್ಸ್ ಟುಗೆದರ್, ದೇ ಕಂಬೈನ್ ಟುಗೆದರ್, ಮಿಲಿಯನ್ಸ್ ಆಫ್ ದಿ ನ್ಯೂಕ್ಲಿಯೋಟೈಡ್ಸ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಲಾಂಗ್ ಚೈನ್ ಲೈಕ್ ದಿಸ್. ಆ್ಯಕ್ಚುಲಿ ಇದಕ್ಕೆ ನಾನು ಹೇಳ್ದಂಗೆ ಮುಂಚೆನೇ ಈ ಡಬಲ್ ಹೆಲಿಕಲ್ ಫಾರ್ಮ್ ಅಂತ ಕರಿತೀವಿ. ಇಟ್ ವಾಸ್ ಪ್ರಪೋಸ್ಡ್ ಬೈ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್. ಹಾಗಾಗಿ ಪಾಪ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ವ್ಯಾಟ್ಸನ್ ಕ್ರಿಕ್ ಮಾಡೆಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡ್ಕೋಬೋದು, ಡಬಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ, 2 ಲೇಯರ್ ಇದೆ, ಟ್ವಿಸ್ಟ್ ಆಗಿರುತ್ತೆ, ಶುಗರ್ ಇದೆ, ಫಾಸ್ಫೇಟ್ ಬ್ಯಾಕ್ ಬೋನ್ ಇದೆ, ಅದಕ್ಕೆ ಬೇಗ ಹೋಗುತ್ತೆ, ಅಟ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಈ DNA ಹೇಗಿರುತ್ತೆ ಅಂದರೆ, DNA ಮಾಲಿಕ್ಯೂಲ್ ಕನ್ಸಿಸ್ಟ್ ಆಫ್ 2 poly-deoxyribonucleotide chains coiled around a common axis to form a right-handed double helix. ಸೊ ಇದೇನಾಗುತ್ತೆ, ಒಂದು ನ್ಯೂಕ್ಲಿಯೋಟೈಡ್ ಇದೆ, ಆ ನ್ಯೂಕ್ಲಿಯೋಟೈಡ್ ಏನಾಗ್ತಾ ಇದೆ, ಕಂಬೈನ್ ಆಗಿ ಪಾಲಿನ್ಯೂಕ್ಲಿಯೋಟೈಡ್ ಆಗ್ತಿದೆ. ಆ ಥರ 2 ಪಾಲಿನ್ಯೂಕ್ಲಿಯೋಟೈಡ್ ಇರುವಂಥ ಚೈನ್ಗಳು ಕಾಯಿನ್ ಆಗಿಬಿಟ್ಟು ತಿರುಗಿಸ್ಕೊಂಡು ಟ್ವಿಸ್ಟ್ ಆಗಿಬಿಟ್ಟು ಡಬಲ್ ಎಲಿಕಲ್ ಫಾರ್ಮೇಷನಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ. ಆ ಡಬಲ್ ಸ್ಟ್ಯಾಂಡ್ಸ್ ಏನಿದೆಯಲ್ಲ ಅವು ಆ್ಯಂಟಿ ಪ್ಯಾರಲ್ ಆಗಿರುತ್ತೆ. ಒಂದು ಕಡೆಗೆ 5' ಇದ್ದರೆ ಇನ್ನೊಂದು ಕಡೆಗೆ 3' ಅಟ್ಯಾಚ್ ಆಗಿರುತ್ತೆ. ಆ್ಯಂಟಿ ಪ್ಯಾರಲ್ ಓರಿಯೆಂಟೇಷನ್ ಯಾಕಾಗುತ್ತೆ ಅಂದರೆ, ದ ಬೇಸಸ್ ವಿಲ್ ಬಿ ಸ್ಟೆಬಿಲೈಸ್ಡ್ or they're going to be oriented in such a manner that there will be formation of the hydrogen bond between the nitrogenous bases that are oriented towards the interior of an helix. So ಏನಾಗ್ತಿದೆ, ಈ ಎಲೆಕ್ಸಲ್ಲಿ ಡಬಲ್ ಎಲೆಕ್ಸಲ್ಲಿ ಏನಾಗ್ತಿದೆ, ಓರಿಯೆಂಟ್ ಆಗಬೇಕು. ಒಂದು ಕಡೆಗೆ 5' ಇದೆ, ಇನ್ನೊಂದು ಕಡೆಗೆ 3' ಇದೆ. The hydrophilic sugar phosphate backbone is on the outside of the helix, whereas the hydrophobic bases ಪ್ರೊಜೆಕ್ಟಿಂಗ್ ಇನ್ವರ್ಸ್ ಪರ್ಪೆಂಡಿಕ್ಯುಲರ್ ಟು ದಿ ಆಕ್ಸಿಸ್ ಆಫ್ ದಿ ಎಲೆಕ್ಸ್. ನಾನು ಹೇಳ್ದಂಗೆ ನಿಮಗೆ ಪಾಲಿನ್ಯೂಕ್ಲಿಯೋಟೈಡ್ ಇದೆ, ಪಾಲಿನ್ಯೂಕ್ಲಿಯೋಟೈಡ್ ಏನಾಗಿರುತ್ತೆ, ಸ್ಟ್ರೈಟ್ ಆಗಿರುತ್ತೆ. ಆ ಥರದ 2 ಪಾಲಿನ್ಯೂಕ್ಲಿಯೋಟೈಡ್ ಕಂಬೈನ್ ಆದಾಗ ಡಬಲ್ ಎಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಒಂದು ಸ್ಟ್ರೈಟ್ ಆಗಿದ್ದರೆ ಇನ್ನೊಂದು ರಿವರ್ಸ್ ಇರುತ್ತೆ. ಹಾಗಾಗಿ ದೋ ಸ್ಟ್ಯಾಂಡ್ಸ್ ಆರ್ ಆ್ಯಂಟಿ ಪ್ಯಾರಲ್ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಏನಾಗ್ತಾ ಇದೆ, 2 ಥರ ಇದೆ. ಒಂದು ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಒಂದಿದೆ, ನೆಕ್ಸ್ಟು ಇನ್ನೊಂದು ಏನಿದೆ ಅಂದರೆ ನಿಮಗೆ ಬೇಸ್ ಇದೆ. ಈ ಶುಗರ್ ಫಾಸ್ಫೇಟ್ ಏನಿದೆಯಲ್ಲ, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಹಾಗಾಗಿ ಅದನ್ನು ಹೈಡ್ರೋಫಿಲಿಕ್ ಅಂತ ಕರಿತೀವಿ. ಅದು ಎಲ್ಲಿರುತ್ತೆ ಅಂದರೆ ಔಟ್ಸೈಡ್ ದಿ ಡಬಲ್ ಎಲಿಕ್ಸ್ ಇರುತ್ತೆ. ಇನ್ಸೈಡಲ್ಲಿ ಏನಾಗಿರುತ್ತೆ ಅಂದರೆ ಹೈಡ್ರೋಫೋಬಿಕ್ ಬೇಸಸ್ ಇರುತ್ತೆ. ಪ್ರೊಜೆಕ್ಟಿಂಗ್ ಇನ್ವರ್ಸ್ ಪರ್ಪೆಂಡಿಕ್ಯುಲರ್ ಟು ದಿ ಆಕ್ಸಿಸ್ ಆಫ್ ದಿ ಎಲೆಕ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮಗೆ ಬೇಸ್ ಇದೆ. ಬೇಸ್ ಆರ್ ಇನ್ಸಾಲ್ಯುಬಲ್ ಇನ್, because it's a alkalic in nature, it's going to contain a nitrogen. It is insoluble because it's organic in nature, therefore that is insoluble, therefore they are projected inside. Outside ಏನಾಗಿದೆ, ವಾಟರ್ ಸಾಲ್ಯುಬಲ್ ನಿಮಗೆ ಔಟ್ಸೈಡು ಇರುತ್ತೆ. The 2 strands are held together by a specific base pairing. ನಾನು ಹೇಳ್ದಂಗೆ ಎ ಬಂದು ಟಿಗೆ ಸೇರ್ಕೊಳ್ಳುತ್ತೆ, ಸಿ ಬಂದು ಜಿಗಿರುತ್ತೆ. ಎ ಮತ್ತು ಟಿ ಮಧ್ಯದಲ್ಲಿ ಡಬಲ್ ಬಾಂಡ್ ಇರುತ್ತೆ, ಸಿ ಮತ್ತು ಜಿ ಮಧ್ಯದಲ್ಲಿ ನಿಮಗೆ ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ದಿ ಸ್ಪೇಸ್ ಬಿಟ್ವೀನ್ ದೋಸ್ 2 ಥ್ರೂ ಹೈಡ್ರೋಜನ್ ಬಾಂಡಿಂಗ್ ನಿಮಗೆ ಲಿಂಕ್ ಆಗಿರುತ್ತೆ. ಸೊ ಬೇಸ್ ಏನಾಗಿರುತ್ತೆ, ಎ ಟು ಟಿನೇ ಲಿಂಕ್ ಆಗಿರಬೇಕು, ಸಿ ಟು ಜಿನೇ ಪೇರ್ ಆಗಿರಬೇಕು. The DNA double helix is stabilized by hydrogen bond between the specific base pairs. ಈಗ ಏನಾಗಿದೆ, ನಿಮಗೆ ಶುಗರು ಮತ್ತು ಫಾಸ್ಫೇಟು ಬ್ಯಾಕ್ ಬೋನ್ ಇದೆ, ಅವು ಕಂಬೈನ್ ಆಗಿದೆ. ಈ ಕಡೆ ಕಾರ್ನರ್ಗೆ ನಿಮ್ಗೆ ಏನಿರುತ್ತೆ, ಬೇಸ್ ಇರುತ್ತೆ. ಆ ಬೇಸ್ ಏನಾಗುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಆ ಬೇಸ್ ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ ಹೈಡ್ರೋಜನ್ ಬಾಂಡ್ ಇರುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸಕ್ಸೆಸಿವ್ ಬೇಸ್ ಪೇರ್ ಈಸ್ 0.34 nanometer. 10
base pairs are present in each complete turn of an helix. The width of the helix is 20 angstrom unit. ಇದು ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೈನ್ ದಿ ಡಬಲ್ ಎಲಿಕಲ್ ಸ್ಟ್ರಕ್ಚರ್ ಆಫ್ DNA ಅಂತ ಹೇಳ್ತಾರೆ. ಸೊ ನೀವು ಅಲ್ಲಿ ನ್ಯೂಕ್ಲಿಯೋಟೈಡ್ ಅಂತಂದರೆ ಏನು, ಯಾವ್ಯಾವ್ದಿರುತ್ತೆ ಅಂತ ಹೇಳಬೇಕು, ಯಾವ ಶುಗರ್ ಇದೆ, ಡಿಆಕ್ಸಿ ರೈಬೋಸ್ ಶುಗರ್ ಇದೆ, ನೆಕ್ಸ್ಟ್ ಫಾಸ್ಫೇಟ್ ಗ್ರೂಪ್ ಇದೆ, ಬೇಸ್ ಯಾವುದಿದೆ, ಅಡೆನೈನ್ ಇದೆ, ಥೈಮಿನ್ ಇದೆ, ಸೈಟೋಸಿನ್ ಇದೆ, ಗುವಾನೈನ್ ಇದೆ, ಅವು ಹೇಗೆ ಪೇರ್ ಆಗುತ್ತೆ ಅಂತ ಹೇಳಬೇಕು. ಸೊ ಡಬಲ್ ಎಲೆಕ್ಸ್ ಫಾರ್ಮೇಷನ್ ಹೇಗಾಗತ್ತೆ ಅಂತ ಹೇಳಬೇಕು, ಯಾವುದು ಒಳಗಡೆ ಇರುತ್ತೆ ಯಾವುದು ಹೊರಗಡೆ ಇರುತ್ತೆ ಅಂತ ಹೇಳಬೇಕು, ಯಾವುದರಿಂದ ಸ್ಟೆಬಿಲೈಸ್ ಆಗುತ್ತೆ ಅಂತ ಹೇಳಬೇಕು. ದೇ ಆರ್ ಸ್ಟೆಬಿಲೈಸ್ ಬೈ ಹೈಡ್ರೋಜನ್ ಬಾಂಡ್. ಸೊ ಡಿಸ್ಟೆನ್ಸ್ ಎಷ್ಟಿರುತ್ತೆ ಎರಡು ಪೇರ್ ಮಧ್ಯದಲ್ಲಿ ಅಂತಂದರೆ 0.34 ನ್ಯಾನೋಮೀಟರ್ಸ್ ಇರುತ್ತೆ. ಒಂದು ಡಬಲ್ ಎಲೆಕ್ಸ್ ಆಗಬೇಕು ಅಂದರೆ ಒಂದು ಎಲೆಕ್ಸಲ್ಲಿ ಎಷ್ಟಿರುತ್ತೆ ಅಂದರೆ ಮಿನಿಮಮ್ 10 ಬೇಸ್ ಪೇರ್ಸು ಇರುತ್ತೆ. ದ ವಿಡ್ತ್ ಆಫ್ ದಿ ಎಲೆಕ್ಸ್ ಏನಿದೆಯಲ್ಲ ಅದು 20 ಯೂನಿಟ್ ಇರುತ್ತೆ. ಸೊ ಇಷ್ಟೂ ನೀವು ಏನು ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಡಬಲ್ ಎಲಿಕಲ್ ಸ್ಟ್ರಕ್ಚರ್ ಇರುತ್ತೆ. ಡಬಲ್ ಎಲಿಕಲಲ್ಲಿ ಏನಾಗುತ್ತೆ, ಔಟ್ಸೈಡ್ ಏನಿದೆ ವಾಟರ್ ಸಾಲ್ಯುಬಲ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಫಾಸ್ಫೇಟ್ ಶುಗರ್ ಬ್ಯಾಕ್ ಬೋನ್ ಇದೆ. ಈ ಬೇಸ್ ಏನಿದೆಯಲ್ಲ ದಟ್ ಈಸ್ ಪ್ರೊಜೆಕ್ಟೆಡ್ ಇನ್ವರ್ಡ್ಸ್. ದೇ ಆರ್ ಸ್ಟೆಬಿಲೈಸ್ ಬೈ ಹೈಡ್ರೋಜನ್ ಬಾಂಡಿಂಗ್. ಅದು ಯಾವುದೋ ಒಂದು ಸ್ಪೆಸಿಫಿಕ್ ಇದರಲ್ಲೇ ಏನಾಗ್ತಾ ಹೋಗುತ್ತೆ, ಕಂಬೈನ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನೀವು ನೆನ್ಪಿಟ್ಕೊಂಡು ಆ ಥರ ಇರಬೇಕು. ಅಲ್ಲಿ ಏನಾದರೂ ಒಂದು ಚೂರು ಚೇಂಜ್ ಆಯಿತು ಅಂದ್ರೂ ಏನಾಗುತ್ತೆ, ಜೀನ್ ಟ್ರಾನ್ಸ್ಫರ್ ಮಾಡೋದು, ಜೀನ್ ಮ್ಯುಟೇಷನ್ ಏನಿದೆಯಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇದರದ್ದು ಇಂಪಾರ್ಟೆಂಟ್ ಏನು, DNA ಇಸ್ ಅ ಜೆನೆಟಿಕ್ ಮೆಟೀರಿಯಲ್ ವಿಚ್ ಸ್ಟೋರ್ಸ್ ಟ್ರಾನ್ಸ್ಮಿಟ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪೇರೆಂಟ್ ಟು ಆಫ್ಸ್ಪ್ರಿಂಗ್. ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ, ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ನಾವು ಹೇಳ್ತೀವಿ ಉಟ್ಗುಣ ಎಲ್ಲೋ ಹೋಗುತ್ತೆ ಅಂತ. ಅದಕ್ಕೆ ನಥಿಂಗ್ ಬಟ್ ಅದೇನು ಅಂದರೆ ಜೀನ್ಸ್. ಆ ಜೀನ್ ಮೆಟೀರಿಯಲ್ ಏನಿರುತ್ತಲ್ಲ ಅದು DNA ಸ್ಟೋರ್ ಆಗಿರುತ್ತೆ. ಅದು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ, ಪೇರೆಂಟ್ಸಿಂದ ಕಿಡ್ಸ್ಗೆ ಅಥವಾ ಆಫ್ಸ್ಪ್ರಿಂಗ್ಸ್ಗೆ ಅದೇನಾಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. It directs the synthesis of all types of ribonucleic acid and also synthesis of protein. So ನಿಮ್ಗೆ ಗೊತ್ತು ಈ ಜೆನೆಟಿಕ್ ಇನ್ಫಾರ್ಮೇಷನ್ ಇದೆ ಆ್ಯಂಡ್ ಇಟ್ಸ್ ಅ ಮೇನ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಇಟ್ ಇಸ್ ಪ್ರೆಸೆಂಟ್ ಇನ್ ಮೈಟೋಕಾಂಡ್ರಿಯಾ ಅಂತಲೂ ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲ ರೀತಿಯಾದಂಥ ಸಿಂಥಸಿಸ್ ಆಫ್ ದಿ ರೈಬೋನ್ಯೂಕ್ಲಿಕ್ ಆ್ಯಸಿಡು, ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ನಮ್ಮ ಬಾಡಿ ಒಳಗಡೆ ಹಾಕೋದಕ್ಕೆ DNA ನನಗೆ ಹೆಲ್ಪ್ ಮಾಡುತ್ತೆ. ಅಥವಾ ಇಟ್ ಗೋಯಿಂಗ್ ಟು ಡೈರೆಕ್ಟ್ ದ ಸಿಂಥಸಿಸ್ ಆಫ್ ಆಲ್ ಟೈಪ್ಸ್ ಆಫ್ ಆಸಿಡ್ಸ್ ಆ್ಯಂಡ್ ದಿ ಪ್ರೋಟೀನ್ಸ್. DNA determines the capability and individuality of each organism depending upon the type of information, genetic information that you have carried, depending upon the type of base that are involved, depending upon the type of how the pairing of those strands will take place. So that play a very important role. So that is the one which going to carry the information, genetic information from one generation to another generation. Hangagi DNA play a very important role. DNA is one of the polynucleotides. What are polynucleotides? The nucleotides, the millions of nucleotides, they combine together through elimination reaction, through diester bond formation, and they are going to form a double helix which was given by Watson and Crick model. So hangagi that going to carry the genetic material and store ಮಾಡ್ಕೊಳ್ಳುತ್ತೆ, ಬೇಕು ಅಂದಾಗ ಟ್ರಾನ್ಸ್ಮಿಟ್ ಮಾಡುತ್ತೆ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್. ತಲೆಮಾರುಗಳಿಗೆ ಅದು ಶಿಫ್ಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, DNA ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್, 4 ಮಾರ್ಕ್ ಕೇಳ್ತಾರೆ, ಅಥವಾ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಅಂತಲೂ ಅವರು ಕೇಳ್ತಾ ಹೋಗ್ಬೋದು. ಸೊ ನೋಡೋದಕ್ಕಷ್ಟೇ ಕಷ್ಟ ಅನಿಸುತ್ತೆ, ಸ್ಟ್ರಕ್ಚರ್ ಬರೀಬೇಕಾದ್ರೆ ಕಷ್ಟ ಅನಿಸುತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ನ್ಯೂಕ್ಲಿಯೋಟೈಡ್ ಅಂದರೆ 3 ಇರುತ್ತೆ. ಒಂದು ಬೇಸ್ ಇರುತ್ತೆ, ಎರಡನೇದು ಶುಗರ್ ಇರುತ್ತೆ, ಮೂರನೇದು ಫಾಸ್ಫೇಟ್ ಇರುತ್ತೆ. ಶುಗರ್ ಯಾವುದಿರುತ್ತೆ, ACTG ಇರುತ್ತೆ. ಅದೇ ಥರ ಬೇಸ್ ಯಾವುದಿರುತ್ತೆ ಅಂತ, ಬೇಸು ACTG ಇರುತ್ತೆ. ಅದೇ ಥರ ಫಾಸ್ಫೇಟ್ ಗ್ರೂಪ್ ಹಾಗೆ ಇರುತ್ತೆ. ನಿಮಗೆ ಪೆಂಟೋಸ್ ಏನಿದೆಯಲ್ಲ ಅದೇನಾಗುತ್ತೆ, ಡಿಆಕ್ಸಿ ರೈಬೋಸ್ ಆಗುತ್ತೆ. ಹಾಗಾಗಿ ಇದನ್ನು ನಾವು DNA ಅಂತ ಕರಿತೀವಿ. which going to transfer the genetic information from one generation to another generation. Thank you. All the best.